ನನ್ನ ಹೆಸರು ಮಂಜರಿ. ನಾನು ಡೈವೋರ್ಸ್ ಆಗಿ ಈಗ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನನ್ನ ಗಂಡ ನಿಶಾಂತ್ ಜೊತೆ ಎಷ್ಟೇ ನಿಷ್ಠೆಯಿಂದ ಇದ್ದರೂ ಕೂಡ ಅವನಿಂದ ನನಗೆ ಸಿಗಬೇಕಿದ್ದ ಆ ಒಂದು ಸುಖ ಅವನಿಂದ ಕೊಡೋಕೆ ಆಗಲಿಲ್ಲ. ಹಾಗಾಗಿ ಅವನಿಗೆ ಡೈವೋರ್ಸ್ ಕೊಟ್ಟೆ. ನನ್ನ ಈ ಎಲ್ಲಾ ಸಂದರ್ಭಗಳಲ್ಲೂ ನನ್ನ ಮಾವ ನನ್ನೊಂದಿಗೆ ಚೆನ್ನಾಗೇ ಇದ್ದರು. ಆದರೆ ತನ್ನ ಮಗನ ಜೊತೆ ಮುಂದುವರೆಯುವಂತೆ ಹೇಳುವ ಯಾವುದೇ ಕಾರಣ ಅವರ ಬಳಿ ಇರಲಿಲ್ಲ. ಹಾಗಾಗಿ ಅವರು ಮೂಕಪ್ರೇಕ್ಷಕನಾಗಿ ಇರಬೇಕಾಗಿತ್ತು. ನನ್ನ ಮಾವನ ಹೆಸರು ಸುದರ್ಶನ್. ಅವರು ಒಂದು ದೊಡ್ಡ ಕಂಪನಿಯ ಸಿಇಒ ಆಗಿದ್ದವರು. ಆದರೆ ಈಗ ರಿಟೈರ್ಡ್ ಆಗಿದ್ದಾರೆ. ನಾನು ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಇಲ್ಲೇ ಉಳಿದುಕೊಂಡೆ. ನನ್ನ ಮಾವ ಆಗಾಗ ನನ್ನ ನೋಡೋಕೆ ಬರುತ್ತಿದ್ದರು. ಬೆಂಗಳೂರಿನಲ್ಲಿ ಒಬ್ಬೊಂಟಿಯಾದ ನನಗೆ ಮಾವ ಬಂದಾಗ ತುಂಬಾ ಖುಷಿಯಾಗುತ್ತಿತ್ತು. ಅವರು ಬಂದಾಗ ಅವರ ಜೊತೆ ಒಳ್ಳೆ ಟೈಮ್ ಪಾಸ್ ಆಗುತ್ತಿತ್ತು. ಆದರೆ ಅವರು ಯಾವುದೇ ಕಾರಣಕ್ಕೂ ಮತ್ತೆ ಅವರ ಮಗನ ಬಗ್ಗೆ ಮಾತಾಡುತ್ತಿರಲಿಲ್ಲ. ಹೀಗೆ ಇದ್ದಾಗ ಒಂದು ದಿನ ಮಾವ ನನಗೆ ಫೋನ್ ಮಾಡಿ ಬೆಂಗಳೂರಿಗೆ ಕೆಲಸ ಮೇಲೆ ಬರುತ್ತಿರೋದಾಗಿ ಹೇಳಿದರು. ಅವರ ಕೆಲಸದ ಜಾಗಕ್ಕೆ ನನ್ನ ಮನೆ ತುಂಬಾ ಹತ್ತಿರದಲ್ಲಿತ್ತು. ಹಾಗಾಗಿ ನನ್ನ ಮನೆಯಲ್ಲೇ ಉಳಿದುಕೊಳ್ಳುವ ಬಗ್ಗೆಯೂ ಹೇಳಿದರು. ನಾನು ಅದಕ್ಕೆ ಒಪ್ಪಿ ಖುಷಿಪಟ್ಟೆ. ಹಾಗಾಗಿ ಮನೆಯ ಗೆಸ್ಟ್ ರೂಮು ಅವರಿಗೆ ಅಂತ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟೆ. ಅವತ್ತು ಮಾವ ಬೆಳಗ್ಗೆಯೇ ಬಂದರು. ಬಂದು ರೆಡಿ ಆಗಿ ತಿಂಡಿ ತಿಂದು ನಾವು ಕೆಲಸಕ್ಕೆ ಅಂತ ಒಟ್ಟಿಗೆ ಆಚೆ ಹೋದೆವು. ಸಂಜೆ ಊಟದ ಹೊತ್ತಿಗೆ ವಾಪಸ್ಸು ಬರುವುದಾಗಿ ಹೇಳಿ ಹೋದರು. ನಾನು ಅವತ್ತು ಕೆಲಸದಿಂದ ಬೇಗನೆ ಮನೆಗೆ ಬಂದೆ. ಅವತ್ತು ನನಗೆ ಏನಾಯಿತು ಅಂತ ಗೊತ್ತಿಲ್ಲ, ಯಾಕೋ ನನ್ನನ್ನು ನಾನು ಸಿಂಗಾರ ಮಾಡಿಕೊಳ್ಳಬೇಕು ಅಂತ ಅನಿಸಿತು. ಏನೋ ಲವರ್ ಜೊತೆಗೆ ಆಚೆ ಹೋಗೋ ಹಾಗೆ. ಸರಿ ಅಂತ ನಾನು ಅವತ್ತು ಒಂದು ಬ್ಲಾಕ್ ಸೀರೆ ಉತ್ತಿಕೊಂಡು ಬ್ಯಾಕ್ಲೆಸ್ ಬ್ಲೌಸ್ ಹಾಕಿಕೊಂಡೆ. ಅದರಲ್ಲಿ ನನ್ನ ಬಿಳಿ ದೇಹ ಎದ್ದು ಕಾಣುತ್ತಿತ್ತು. ಆ ಬ್ಲೌಸಿನಲ್ಲಿ ನನ್ನ ಎದೆಯ ಸೀಳು ಆಲ್ಮೋಸ್ಟ್ ಕಾಣುತ್ತಿತ್ತು. ಸಂಜೆ ಮಾವ ಬಂದಾಗ ನಾನು ಎದ್ದು ಹೋಗಿ ಬಾಗಿಲು ತೆಗೆದೆ. ಬಾಗಿಲು ತೆಗೆದ ಕೂಡಲೇ ಮಾವನ ಭಾವನೆಯಲ್ಲೇ ಅವರ ಹೊಗಳಿಕೆ ಏನು ಅಂತ ಅರ್ಥವಾಗಿತ್ತು. ಮತ್ತೆ ಮಾವ ಹೋಗಿ ಕೈ ಕಾಲು ತೊಳೆದುಕೊಂಡು ಬಂದರು. ಮತ್ತೆ ನಾನು ಅವರು ತಂದಿದ್ದ ಡ್ರಿಂಕ್ಸ್ ಕೊಟ್ಟೆ. ಮಾವ ಕುಡಿಯುವಾಗ ಒಂದು ಬಾಂಬ್ ಸಿಡಿಸಿದರು. ಮಾವ, ಮಂಜು, ನಿನಗೆ ಗೊತ್ತಾ, ನೀನು ನಿನ್ನ ನಿಶಾಂತ್ ಬಗೆಗಿನ ಎಲ್ಲ ಪ್ರಾಬ್ಲಮ್ ಹೇಳಿಕೊಂಡಿದ್ದೆ. ಈಗ ನಿನ್ನ ನೋಡಿದ ಮೇಲೆ ಅನಿಸುತ್ತಿದೆ, ಅವನು ನಿನಗೆ ಸುಖ ಕೊಡೋಕೆ ಆಗಲಿಲ್ಲ ಅಂದ್ರೆ ಅವನು ನಿನಗೆ ಸರಿಯಾದವನು ಅಲ್ಲವೇ ಅಲ್ಲ ಅಂತ ಕಣ್ಣು ಹೊಡೆಯುತ್ತಾ ಹೇಳಿದರು. ಅವರ ಮಾತಿಗೆ ಸ್ಮೈಲ್ ಮಾಡುತ್ತಾ, ಹೌದಾ ಮಾವ, ಮತ್ತೆ ಸರಿಯಾದವರು ಯಾರು ಹಾಗಾದರೆ ಅಂತ ಕೇಳಿದೆ. ತಕ್ಷಣ ಮಾವ, ನನ್ನಂತಹ ಗಂಡಸು ಅಂದರು. ಅವರ ಮಾತಿಗೆ ನಾನು ನಡುಗಿ ಹೋದೆ. ಮಾವ 60ರ ವಯಸ್ಸಿನಲ್ಲೂ ಒಳ್ಳೆ ಮೈಕಟ್ಟು ಹೊಂದಿರೋರು. ನಾನು ಮತ್ತೆ ಸ್ಮೈಲ್ ಮಾಡಿ, ಓಹ್ ಹೌದಾ ಮಾವ, ಯಾವ ತರಹದ ಗಂಡಸು ಮಾವ ನೀವು ಅಂತ ಕೇಳಿದೆ. ಅದಕ್ಕೆ ಮಾವ, ನಿನ್ನಂತಹ ಸುಂದರವಾದ ಹೆಣ್ಣನ್ನ ಎತ್ತಾಕೊಂಡು ಹೋಗಿ ಬಟ್ಟೆಯನ್ನೆಲ್ಲ ಕಿತ್ತಾಕಿ ಬೆತ್ತಲೆಗೊಳಿಸಿ ಹೆಣ್ಣು ತೃಪ್ತಿ ಪಡುವವರೆಗೂ ಬಿಡದೆ ಅನುಭವಿಸುವವನು ಅಂದರು. ಮಾವನ ಮಾತುಗಳನ್ನು ಕೇಳಿ ನನಗೆ ಏನೋ ಭಯ ಅನಿಸಿತು. ಆದರೂ ಧೈರ್ಯ ಮಾಡಿಕೊಂಡು ಅಲ್ಲೇ ನಿಂತಿದ್ದೆ. ಆಗ ನಾನು, ಆದರೆ ಮಾವ, ಯಾವತ್ತೂ ನೀವು ನನ್ನನ್ನು ಹಾಗೆ ಮಾಡಿಲ್ಲವಲ್ಲ ಅಂದೆ. ಅದಕ್ಕೆ ಮಾವ, ಆದರೆ ನೀನು ನನ್ನ ಸೊಸೆ ಅಂತ ಹೇಳುತ್ತಾ ಅವರ ಕೈಯಲ್ಲಿದ್ದ ಡ್ರಿಂಕ್ಸ್ ಕೆಳಗೆ ಇಟ್ಟರು. ಆಗ ನಾನು, ಮಾವ, ನಾನೀಗ ನಿಮ್ಮ ಸೊಸೆ ಅಲ್ಲ, ನೆನಪಿರಲಿ ಅಂದೆ ಅಷ್ಟೇ. ನನ್ನ ಈ ಮಾತಿನಿಂದ ಮಾವನಿಗೆ ಇನ್ಯಾವುದೇ ಒಪ್ಪಿಗೆ ಬೇಕಿರಲಿಲ್ಲ. ನನ್ನನ್ನು ಅವರ ಮೇಲೆ ಎಳೆದುಕೊಂಡು ಸೀದಾ ನನ್ನ ದಪ್ಪ ತಿಕ್ಕಗಳ ಮೇಲೆ ಕೈ ಹಾಕಿ ಅದುಮಿಟ್ಟುಕೊಂಡು ನನ್ನ ಬಾಯಿಗೆ ದೀರ್ಘ ಚುಂಬನ ಕೊಟ್ಟರು. ನಾನು ಅವರನ್ನ ದೂರ ತಳ್ಳಲು ನೋಡಿದೆ. ಆದರೆ ಮಾವ ನನ್ನ ಕೂದಲು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡು ನನ್ನ ತುಟಿಗಳನ್ನ ಅವರ ತುಟಿಗಳಿಗೆ ಹಾಕಿ ಒತ್ತಿಕೊಂಡು ಕಿಸ್ ಮಾಡುತ್ತಿದ್ದರು. ಹಾಗೆ ಕಿಸ್ ಮಾಡುತ್ತಾ ನನ್ನ ತುಟಿನ ಕಚ್ಚಿ ರಕ್ತ ಬಾರೋ ಹಾಗೆ ಮಾಡಿಟ್ಟರು. ಆ ನೋವಿಗೆ ನಾನು, ಆಹ್ ಮೃಗ ಅಂತ ಹೇಳುತ್ತಾ ಅವರನ್ನ ತಳ್ಳಿ ದೂರ ನಿಂತೆ. ಆಗ ನನ್ನ ಸೀರೆಯ ಸೆರಗು ಕೆಳಗೆ ಜಾರಿದ್ದು, ನನ್ನ ಬ್ಲೌಸಿನಲ್ಲಿ ನನ್ನ ಮಾವಿನ ಹಣ್ಣುಗಳು ಎದ್ದು ಕಾಣುತ್ತಿದ್ದವು. ಮಾವನ ನನ್ನ ಮಾವಿನ ಹಣ್ಣುಗಳನ್ನೇ ನೋಡುತ್ತಾ, ಇವತ್ತು ಒಂದು ಸತ್ಯ ಗೊತ್ತಾಗಲೇಬೇಕು. ಅದು ಏನೆಂದರೆ, ನಿಜವಾಗಲೂ ನನ್ನ ಮಗ ನಿನಗೆ ಸುಖ ಕೊಡೋಕೆ ಆಗಲಿಲ್ಲವೋ? ಇಲ್ಲ, ನೀನೇ ಅವನಿಗೆ ಸೆಕ್ಸಿ ಅಂತ ಅನಿಸಲಿಲ್ಲವೋ? ನೋಡೇ ಬಿಡೋಣ ಅಂತ ಹೇಳುತ್ತಾ ನನ್ನ ಬ್ಲೌಸಿಗೆ ಕೈ ಹಾಕಿ ಹರಿದು ಹಾಕಿದರು. ಮೊದಲೇ ಬ್ಯಾಕ್ಲೆಸ್ ಬ್ಲೌಸ್ ಆಗಿದ್ದರಿಂದ ಬ್ರಾ ಹಾಕಲು ಆಗಿರಲಿಲ್ಲ. ಹಾಗಾಗಿ ನನ್ನ ಹಾಲಿನಂತಹ ಬಿಳಿಯ ಮಾವುಗಳು ಈಗ ಬೆತ್ತಲೆ ಆಗಿದ್ದವು. ನನ್ನನ್ನು ಹಾಗೆ ನೋಡುತ್ತಾ ಮುಂದೆ ಬಂದ ಮಾವ ನನ್ನ ತಿಕ್ಕದ ಮೇಲೆ ಕೈ ಹಾಕಿ ನನ್ನ ಅವರತ್ತ ಎಳೆದುಕೊಂಡು ಮತ್ತೆ ಕಿಸ್ ಕೊಡುತ್ತಾ ಒಂದು ಕೈನಲ್ಲಿ ನನ್ನ ಮೊಲೆನ ಹಿಸುಕುತ್ತಿದ್ದರು. ಮಾವನ ಈ ಆಟಕ್ಕೆ ನಾನು ಸಂಪೂರ್ಣವಾಗಿ ಸೋತು ಹೋದೆ. ನಾನು ಅವರಿಗೆ ಸಹಕರಿಸೋಕೆ ಶುರು ಮಾಡಿದೆ. ಕಿಸ್ ಮಾಡುತ್ತಾ ಹಾಗೆ ಅವರ ಪ್ಯಾಂಟ್ ಒಳಗೆ ಕೈ ತೂರಿಸಿ ಅವರ ಸಾಮಾನು ಕೈಯಲ್ಲಿ ಹಿಡಿದು ಹಿಸುಕುತ್ತಾ,
ನಾನು ಕೂಡ ನೋಡುತ್ತೀನಿ. ನೀವು ಬರೀ ಬಟ್ಟೆ ಕಿತ್ತಾಕೋಕೆ ಮಾತ್ರ ಸೀಮಿತನಾ? ಇಲ್ಲ, ಇನ್ನೇನಾದರೂ ಮಾಡುವುದರಿಲ್ಲಿಯಾ ಅಂತ ಹೇಳುತ್ತಾ ಅವರ ತುಣ್ಣೆನ ಉಜ್ಜಾಡಿದೆ. ಆದರೆ ನಾನು ಆಗ ಮಾಡಿದ ಚಾಲೆಂಜಿನಲ್ಲಿ ನಾನೇ ಸೋಲೋದು ಅಂತ ಗೊತ್ತಿತ್ತು. ನನಗಿಂತಲೂ ಮಾವ ತುಂಬಾ ಶಕ್ತವಾಗಿದ್ದರು. ನನ್ನ ತಲೆ ಕೂದಲು ಹಿಡಿದು ನನ್ನನ್ನು ಅಲ್ಲೇ ಇದ್ದ ಸೋಫಾ ಮೇಲೆ ತಳ್ಳಿದರು. ಮರುಕ್ಷಣ ನನ್ನ ಬೆತ್ತಲೆ ಮೊಲೆಗಳ ಮೇಲೆ ಅವರ ಭಾರವಾದ ಮೈಕಟ್ಟು ನನ್ನ ಮೇಲೆ ಬಿದ್ದು ನನ್ನ ಮೊಲೆನ ಗಟ್ಟಿಯಾಗಿ ಹಿಸುಕುತ್ತಾ ನನ್ನ ಸೀರೆಯನ್ನ ಲಂಗದ ಜೊತೆಗೆ ಮೇಲಕ್ಕೆ ಎತ್ತಿ ನನ್ನ ಸೊಂಟದವರೆಗೆ ಸರಿಸಿ, ಮಂಜು, ನಿನ್ನದು ನಿಜವಾಗಲೂ ಸಖತ್ತಾಗಿರೋ ತಿಕ್ಕಗಳು. ನನ್ನ ಮಗ ನಿನ್ನನ್ನು ಬಿಡಬಾರದಿತ್ತು ಅಂತ ಹೇಳುತ್ತಲೇ ನನ್ನ ಬೆನ್ನ ಮೇಲೆ ನೆಕ್ಕುತ್ತಾ ಅವರ ಕೈ ತಿಕ್ಕದ ಮೇಲೆ ಸವರುತ್ತಾ ಹಾಗೆ ನನ್ನ ಕಾಚನ ಬಿಚ್ಚಿ ಹಿಂದೆಯಿಂದ ನನ್ನ ತುಲ್ಲೊಳಗೆ ಅವರ ಕೈ ಬೆರಳು ಹಾಕಿ ನನ್ನ ತುಲ್ಲಿನ ಒದ್ದೆ ಎಷ್ಟಿದೆ ಅಂತ ನೋಡಿದರು. ಆಗ ನಾನು, ಮಾವ, ನನ್ನನ್ನು ನಿಮ್ಮ ಸೂಳೆ ಅಂತ ಅಂದುಕೊಳ್ಳಿ ಅಂತ ಹೇಳುತ್ತಾ ಸೋಫಾದಲ್ಲಿ ನನ್ನ ಮುಖ ಮುಚ್ಚಿಕೊಂಡೆ. ಮಾವ ಖುಷಿಯಿಂದಲೇ, ಖಂಡಿತ ಮಂಜು ಅಂತ ಹೇಳಿ ನನ್ನನ್ನು ಸೋಫಾ ಮೇಲೆ 4 ಕಾಲುಗಳಲ್ಲಿ ನಿಲ್ಲಿಸಿದರು. ಮತ್ತೆ ನನ್ನ ಸೀರೆ ಲಂಗವನ್ನ ನನ್ನ ಹೊಟ್ಟೆಗೆ ತಂದು ಇಟ್ಟು ಅವರ ಪ್ಯಾಂಟ್ ಬಿಚ್ಚಾಕಿ ಅವರ ತುಣ್ಣೆ ಕೈಯಲ್ಲಿ ಹಿಡಿದು ಹಿಂದೆಯಿಂದ ನನ್ನ ತಿಕಕ್ಕೆ ಉಜ್ಜಾಡಿ ನಿಗುರಿಸಿಕೊಂಡು ಹಿಂದೆಯಿಂದಲೇ ನನ್ನ ತುಲ್ಲಿನ ತೂತಿಗೆ ಹಾಕಿ ಒತ್ತಿದರು. ನಾನು ಎಷ್ಟು ದೊಡ್ಡದು ಅಂತ ಮೂಲುಗುತ್ತಾ ಅವರ ತುಣ್ಣೆನ ನನ್ನ ತುಲ್ಲೊಳಗೆ ಇರಿಸಿಕೊಳ್ಳೋಕೆ ಸರಿಮಾಡಿಕೊಳ್ಳುತ್ತಿದ್ದೆ. ನನ್ನ ತುಲ್ಲು ಎಷ್ಟು ಟೈಟ್ ಅಂತ ತಿಳಿದ ಮಾವ ನನ್ನ ಕೂದಲು ಹಿಡಿದು ಇನ್ನಷ್ಟು ಜೋರಾಗಿ ಅವರ ತುಣ್ಣೆಯನ್ನ ಒಳಗೆ ನೂಕಲು ಶುರು ಮಾಡಿದರು. ನಾನು ನೋವಿಂದ ಕಿರುಚಾಡಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಮತ್ತೆ ಮಾವ ನನ್ನ ನೇತಾಡುತ್ತಿದ್ದ ಮೊಲೆಗಳನ್ನ ಹಿಡಿದು ಹಿಸುಕುತ್ತಾ ಹಿಂದೆಯಿಂದ ಸೊಂಟ ಆಡಿಸಿ ನನ್ನ ಸೋಫಾ ಮೇಲೆ ಕೇಯುತ್ತಾ, ಇಷ್ಟ ಆಯ್ತಾ ಮಂಜು, ತಗೋ ನಿನ್ನ ತುಲ್ಲಲ್ಲಿ ಅಂತ ಆನಂದದಲ್ಲಿ ಕೇಯುತ್ತಾ ಮಾವ ಹೇಳಿದರು. ಹಾಗೆ ಕೇಯುತ್ತಾ ನನ್ನ ಮೊಲೆನ ಗಟ್ಟಿಯಾಗಿ ಹಿಸುಕಾಡುತ್ತಿದ್ದರು. ಈ ರೀತಿಯಾಗಿ ನಾನು ತುಂಬಾ ದಿನಗಳಿಂದ ಕೇಯಿಸಿಕೊಂಡಿರಲಿಲ್ಲ. ಹಾಗಾಗಿ ಮಾವನನ್ನು ತಡೆಯಲು ನನಗೆ ಇಷ್ಟ ಇರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಕೇದಾಡಿದರು. ತುಂಬಾ ದಿನದ ನಂತರ ನನ್ನ ತುಲ್ಲಿನಲ್ಲಿ ತುಣ್ಣೆ ಸೇರಿದ್ದರಿಂದ ನಾನು ಅಷ್ಟೊತ್ತಿಗೆ ಆಗಲೇ 2 ಬಾರಿ ನನ್ನ ರಸ ಸುರಿಸಿದ್ದೆ. ಮತ್ತೆ ತುಲ್ಲಿನಿಂದ ಆಚೆ ತುಣ್ಣೆ ತೆಗೆದು ನನ್ನ ಒಂದು ಕಾಲನ್ನ ಸೋಫಾದ ಮೇಲೆ ಹಾಕಿ ನನ್ನ ತುಲ್ಲು ಇನ್ನಷ್ಟು ಅಗಲ ಮಾಡಿದರು ಮಾವ. ಮತ್ತೆ ಸೋಫಾ ಮೇಲೆ ಏರಿದ ಮಾವ ಮೊಣಕಾಲಿನಲ್ಲಿ ಬಂದು ಅಗಲಿಸಿ ಇದ್ದ ನನ್ನ ತುಲ್ಲಿಗೆ ಮತ್ತೆ ತುಣ್ಣೆ ತುರುಕಿ ಸೊಂಟ ಆಡಿಸುತ್ತ ಕೇಯೋಕೆ ಶುರು ಮಾಡಿದರು. ನಾನು ಸೋಫಾ ತಬ್ಬಿಕೊಂಡು ತುಲ್ಲು ಅಗಲಿಸಿಟ್ಟುಕೊಂಡು ಜೋರಾಗಿ ಮೂಳುಗುತ್ತಾ ಇದ್ದೆ. ಮಾವ ಕೇದಾಟದ ಸುಖದಲ್ಲಿ ನಾನು ತೇಲಿ ಹೋಗಿದ್ದೆ. ನಿಲ್ಲಿಸದೆ ಕೇಯುತ್ತಿರಲು ನನ್ನ ಕೈನಿಂದಲ್ಲೇ ಸನ್ನೆ ಮಾಡಿ ಹೇಳುತ್ತಿದ್ದೆ. ಮಧ್ಯೆ ಮಧ್ಯೆ ನಾನು ಸುಖದ ಉನ್ಮಾದದಲ್ಲಿ ರಸ ಬಿಡುತ್ತಲೇ ಇದ್ದೆ. ಆಗ ಮಾವ ನನ್ನ ತಿಕಕ್ಕೆ ಹೊಡೆದು ತಾನು ಬರುವವರೆಗೂ ತೆಗೆದುಕೊಳ್ಳೋಕೆ ಹೇಳಿದರು. ಮಾವನ ಈ ತಾಕತ್ತಿಗೆ ನಾನು ಆಶ್ಚರ್ಯಪಟ್ಟೆ. ಹೆಚ್ಚು ಕಮ್ಮಿ ಅರ್ಧ ಗಂಟೆಗೂ ಮೀರಿ ನನ್ನನ್ನು ಕೇಯುತ್ತಲೇ ಇದ್ದರು. ಕೊನೆಗೆ ಮತ್ತೆ ಸ್ವಲ್ಪ ಹೊತ್ತು ಕೇದಾಡಿ ಅವರ ಲಾವ ರಸ ನನ್ನ ತುಲ್ಲೊಳಗೆ ಸುರಿಬಿಟ್ಟರು. ಆದರೂ ಅವರದ್ದು ಇನ್ನೂ ಗದುಸ್ಸಾಗೆ ಇತ್ತು. ಮತ್ತೆ ನಾನು ತಿರುಗಿ ಮಾವನನ್ನ ನನ್ನ ಮೇಲೆ ಎಳೆದುಕೊಂಡು ಅವರ ಬಾಯಿಗೆ ಕಿಸ್ ಮಾಡುತ್ತಾ ಅವರ ಗದುಸ್ಸಾಗಿದ್ದ ತುಣ್ಣೆನ ನನ್ನ ತುಲ್ಲಿಗೆ ಹಾಕಿಕೊಂಡು ಕೇಯಿಸಿಕೊಳ್ಳುತ್ತಿದ್ದೆ. ಮತ್ತೆ 10 ನಿಮಿಷ ಮಾವ ನನ್ನ ಜೋರಾಗಿ ಕೇಯ್ದು ಮತ್ತೆ ರಸ ಸುರಿಸಿಬಿಟ್ಟರು. ಆಗ ಸ್ವಲ್ಪ ಸುಸ್ತಾಗಿ ಮಾವ ನನ್ನ ಮೇಲೆ ಹಾಗೆ ಮಲಗಿಬಿಟ್ಟರು. ನಾನು ಮಾವನನ್ನ ತಬ್ಬಿಕೊಂಡು ಅವರ ಮೇಲೆ ಕಾಲುಗಳನ್ನ ಹಾಕಿ ತಬ್ಬಿಕೊಂಡು ಅವರ ಮೈಯೆಲ್ಲ ಸವರುತ್ತಾ ಮುದ್ದಾಡಿದರು.